ಪೊಲೀಸ್ ಠಾಣೆಗೆ ಕಾರ್ನಲ್ಲಿ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ. ದರ್ಶನನ್ನ ನೋಡಲು ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್, ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ. ಇಷ್ಟು ದಿನ ವಿಜಯಲಕ್ಷ್ಮಿ ಅವರು ಬಹಳ ಒಂದು ನೋವಿನಲ್ಲಿದ್ರು, ಎಲ್ಲೂ ಕೂಡ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇದೀಗ ದರ್ಶನ್ರನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿಯವರು ಆಗಮಿಸಿದ್ದಾರೆ. ಇಷ್ಟು ದಿನ ಬಂದಿಲ್ಲ, ಈಗ ದರ್ಶನ್ ಅವರನ್ನ ನೋಡೋದಿಕ್ಕೆ ವಿಜಯಲಕ್ಷ್ಮಿಯವರು ಬಂದಿದ್ದಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿಯವರು ಆಗಮಿಸಿದ್ದಾರೆ. ಈಗಾಗಲೇ ನಿನ್ನೆ ಕೂಡ ವಕೀಲರನ್ನ ಕೂಡ ಅಪ್ರೋಚ್ ಮಾಡಿದ್ದಾರೆ. ಈ ಕೇಸ್ನಿಂದ ದರ್ಶನ್ ರವರನ್ನ ಪಾರ್ ಮಾಡೋದಿಕ್ಕೆ ಸಾಕಷ್ಟು ವಕೀಲರನ್ನ ಜೊತೆನೂ ಕೂಡ ಸಂಪರ್ಕ ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಅವ್ರನ್ನು ಕೂಡ ಸಂಪರ್ಕಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಇದೀಗ ಪತಿಯನ್ನ ನೋಡೋದಿಕ್ಕೆ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಘಟನೆ ನಡೆದು 11ರಿಂದ 12 ದಿನ ಆಗಿದೆ. 12 ದಿನದ ನಂತರ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಬಹಳ ನೊಂದಿದ್ರು ಈ ಘಟನೆ ಆದಾಗ, ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅವರ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಕೂಡ ಡಿಲೀಟ್ ಮಾಡಿದ್ರು. ಅವರ ಒಂದು DP ಏನಿತ್ತು ಅದನ್ನ ಡಿಲೀಟ್ ಮಾಡಿದ್ರು. ಯಾರ ಪ್ರಶ್ನೆಗೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ಯಾರೇ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಆ ಕಾಲ್ಸ್ ಅನ್ನ ಕೂಡ ರಿಸೀವ್ ಮಾಡಿರ್ಲಿಲ್ಲ. ಬಹಳ ನೊಂದಿದ್ರು. ಇದೀಗ ವಿಜಯಲಕ್ಷ್ಮಿ ಅವರು ನಿನ್ನೆಯಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಅಷ್ಟೇ ವಕೀಲರನ್ನ ಕೂಡ ಅಪ್ರೋಚ್ ಮಾಡಿದ್ದಾರೆ. ಲೀಗಲ್ ವಿಚಾರವಾಗಿ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ದಾರೆ. ಬೇಲ್ ಪಡೆಯೋ ವಿಚಾರವಾಗಿ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಟಾಪ್ ಲಾಯರ್ಸ್ನ ಕೂಡ ಅವರು ಅಪ್ರೋಚ್ ಮಾಡಿದ್ದಾರೆ. ಅನೇಕರ ಜೊತೆ ಕರೆ ಮಾಡಿ ಮಾತಾಡಿದ್ದಾರೆ ಕೂಡ, ಏನ್ ಮಾಡ್ಬೋದು ಈ ಪ್ರಕರಣ ಸಂಬಂಧಪಟ್ಟಂತೆ. ಇವತ್ತು ಸ್ವತಃ ಅವರೇ ಬಂದು ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ನಿನ್ನೆ ಅಷ್ಟೇ ಟಾಪ್ ಲಾಯರ್ಸ್ನ ಕೂಡ ಅವರು ಅಪ್ರೋಚ್ ಮಾಡಿದ್ರು. ಹೇಗಾದ್ರೂ ಮಾಡಿ ಗಂಡನನ್ನ ಬಚಾವ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರು ಆಕ್ಟಿವ್ ಆಗಿರಲಿಲ್ಲ, ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಈಗ ಇವತ್ತು ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ. ಏನು ಮಾತನಾಡಿದ್ರ ದರ್ಶನ್ ಅವ್ರ ಜೊತೆ, ಅವಕಾಶ ಕೊಟ್ರ ಮಾತಾಡ್ಸೋದಿಕ್ಕೆ? ಈಗಾಗಲೇ ಏನು ವಕೀಲರ ಜೊತೆ ಬಂದಿರುವಂತಹ ವಿಜಯಲಕ್ಷ್ಮಿ ಅವರು ಈಗ ಒಂದು ಜಾಮೀನು ಅರ್ಜಿ ವಿಚಾರವಾಗಿ ಅವರಿಂದ ಒಂದಷ್ಟು ಸಹಿ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಇಷ್ಟು ದಿನಗಳ ಇದಾಗಿತ್ತು, ಆದ್ರೆ ಇಲ್ಲಿಯವರೆಗೂ ಅವರು ಪತಿಯನ್ನ ನೋಡೋದಕ್ಕೆ ಬಂದಿರಲಿಲ್ಲ. ಮೊದಲ ಬಾರಿಗೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಅವರು ಆಗಮಿಸಿ ಈಗ ಅವರಿಂದ ಒಂದಷ್ಟು ಮಾತುಕತೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಇಷ್ಟು ದಿನ ಇನ್ಆಕ್ಟಿವ್ ಆಗಿದ್ದಂತಹ ವಿಜಯಲಕ್ಷ್ಮಿ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿರ್ಲಿಲ್ಲ, ಗಂಡನ ಪರವಾಗಿ ಕೂಡ ನಿಂತಿರ್ಲಿಲ್ಲ. ಆದ್ರೆ ಪತಿಯನ್ನು ಬಿಟ್ಟುಕೊಡದೆ ರೀತಿಯಲ್ಲಿ, ಅಂದ್ರೆ ಪತಿಯನ್ನು ಬಿಟ್ಟುಕೊಡದೆ ಅವರು ಮತ್ತೆ ತನ್ನ ಪತಿಗೆ ಒಂದು ಬೇಲನ್ನ ಕೊಡುವಂತಹ ನಿಟ್ಟಿನಲ್ಲಿ ಒಂದು ಪತ್ನಿಯ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಇಲ್ಲಿಗೆ ಬಂದಿರುವಂತದ್ದು. ಈಗಾಗಲೇ ಸಿ.ವಿ. ನಾಗೇಶ್ ಅನ್ನುವಂತಹ ಖ್ಯಾತ ವಕೀಲರೇನಿದ್ದಾರೆ ಅವರು ಅವರ ಸಂಪರ್ಕದಲ್ಲಿಯೂ ಕೂಡ ಸಂಪರ್ಕವನ್ನ ಮಾಡಿದ್ದು, ಅವರ ಪರವಾಗಿ ಅಂದ್ರೆ ದರ್ಶನ್ ಪರವಾಗಿ ಅವರೊಂದು ವಾದವನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅವರನ್ನು ಭೇಟಿಯಾಗಿದ್ದು ಇದೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ಹಿನ್ನೆಲೆಯಲ್ಲಿ ಸದ್ಯ ವಕೀಲರ ಜೊತೆ ಬಂದಿರುವಂತಹ ವಿಜಯಲಕ್ಷ್ಮಿ ಅವರು ತನ್ನ ಪತಿಯನ್ನ ಈ ಒಂದು ಕೇಸಿನಲ್ಲಿ ಬಚಾವ್ ಮಾಡುವಂತಹ, ಅಂದ್ರೆ ಒಂದು ಜಾಮೀನು ಸಿಗುವಂತಹ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಈಗಾಗಲೇ ಅರ್ಜಿಗೆ ಸಹಿಯನ್ನ ಹಾಕೋದಿಕ್ಕೆ ಈಗಾಗಲೇ ಇಲ್ಲಿಗೆ ಕರೆ ತಂದಿರುವಂತದ್ದು. ಎಷ್ಟೇ ಆದ್ರೂ ಪತಿ ಆಗಿರುವಂತದ್ದು, ಅವರು ಏನೇ ತಪ್ಪು ಮಾಡಿದ್ರು ಕೂಡ ಇದನ್ನ ಮಾಡ್ಕೊಳ್ಬೇಕು, ಅವರನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಒಂದು ಇದನ್ನ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಪ್ರಥಮ ಬಾರಿಗೆ ಅಂದ್ರೆ ಒಂದು 8ರಿಂದ 10 ದಿನಗಳ ಬಳಿಕ ಅವರು ಇಲ್ಲಿಗೆ ಬಂದಿದ್ದಾರೆ. ನಂತರ ವಕೀಲರ ಜೊತೆ ಸಾಕಷ್ಟು ಒಂದು ಚರ್ಚೆಯನ್ನು ನಡೆಸಿ ನಂತರ ಮುಂದೆ ಯಾವ ರೀತಿ ಇದನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಕೂಡ ನಡೆಸ್ತಾರೆ. ಮತ್ತೆ ಇಷ್ಟು ದಿನಗಳ ಬಳಿಕ ಬಂದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅಂದ್ರೆ ಸಿ.ವಿ. ನಾಗೇಶ್ ಅವರನ್ನ ಭೇಟಿ ಮಾಡಿದ್ರು, ಅಂದ್ರೆ ವಕೀಲರನ್ನ ಭೇಟಿ ಮಾಡ್ಬೇಕಾಗುತ್ತೆ. ಭೇಟಿ ಮಾಡಿ ಯಾವ ರೀತಿ ಕೋರ್ಟ್ ನಲ್ಲಿ ಅದನ್ನ ಸಬ್ಮಿಟ್ ಮಾಡಬಹುದು, ಯಾವ ಒಂದು ಹೇಳಿಕೆಗಳನ್ನ ಕೊಡ್ಬೇಕು, ಅದೆಲ್ಲದರ ಒಂದು ಡೀಟೇಲ್ಸ್ ಗಳನ್ನು ದರ್ಶನ್ಗೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈ ಒಂದು ಭೇಟಿ ಮುಂದುವರೆದಿದೆ. ದಿವ್ಯಾ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.